ಇದೆಲ್ಲವೂ ಒಂದು ಕಡೆಯಾದರೆ ರಾಜ್ಯದಾದ್ಯಂತ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೆಸರಲ್ಲಿ ಪ್ರತಿಭಟನೆ ಶುರುವಾಗಿದೆ. ಶಿವಮೊಗ್ಗದ ರಾಮಣ್ಣ ಪಾರ್ಕ್ನಿಂದ ಪ್ರತಿಭಟನಾ ಮೆರವಣಿಗೆ ಆರಂಭವಾಗಿದೆ. ಧರ್ಮಯುದ್ಧ ಹೆಸರಲ್ಲಿ ಪ್ರತಿಭಟನೆ, ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ. ಹಿಂದೂಗಳ ಪವಿತ್ರ ಕ್ಷೇತ್ರಕ್ಕೆ ಕಳಂಕ ತಂದಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಧರ್ಮಸ್ಥಳ ವಿರೋಧಿಗಳ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು. ಅಪಪ್ರಚಾರ ಯಾರು ಮಾಡಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು. ಈ ಪ್ರತಿಭಟನೆಯಲ್ಲಿ ಸಂಸದರಾಗಿರುವಂತಹ ರಾಘವೇಂದ್ರ ಅವರು, ಶಾಸಕರಾಗಿರುವಂತಹ ಚನ್ನಬಸಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಧರ್ಮಸ್ಥಳ ಮಂಜಾಸ್ವಾಮಿ ವಿರೋಧಿಗಳಿಗೆ ಹಿಂದೂ ಭಾವನೆ ಜೊತೆ ಚೆಲ್ಲಾಟ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೆಸರಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಸಂಸದರಾಗಿರುವಂತಹ BY ರಾಘವೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಧರ್ಮ ಮತ್ತು ಪರಂಪರೆ ಉಳಿವಿಗಾಗಿ ಈ ಹೋರಾಟ, ಎಡಪಂಥೀಯರಿಗೆ ಶಕ್ತಿ ತುಂಬುವ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೆಲಸವನ್ನ ದೇವರು ಕೂಡ ಕ್ಷಮಿಸಲ್ಲ. ನಿಮ್ಮ ತನಿಖೆ ಮೇಲೆ ವಿಶ್ವಾಸವಿಲ್ಲ, ಕೂಡಲೇ ಇಡೀ ಪ್ರಕರಣವನ್ನ NIA ತನಿಖೆಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಸಂಸದರು. ನೋಡಿ, ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಆರಂಭ ಆಗಿದೆ. ಆದರೆ ಈ ಪ್ರತಿಭಟನೆಯಲ್ಲಿ ಒಂದು ಅಂಶವನ್ನ ಗಮನಿಸಿ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ. SIT ತನಿಖೆ ಆಗಬಾರ್ದಾಗಿತ್ತು, SIT ಜನರ ದಾರಿ ತಪ್ಪಿಸ್ತಾ ಇದೆ ಅನ್ನುವ ಆರೋಪವೂ ಕೂಡ ಇದೆ. ಇದರ ಜೊತೆಗೆ ಇಡೀ ಪ್ರಕರಣದ ತನಿಖೆಯನ್ನು NIAಗೆ ಕೊಡಬೇಕು ಅನ್ನೋದು ಸಂಸದರ ಆಗ್ರಹ ಆಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ಶಕ್ತಿ ತುಂಬಿದ್ದು ಕಾಂಗ್ರೆಸ್ ಪಕ್ಷ. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕ ಚನ್ನಬಸಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಹಿಂದೂಗಳನ್ನು ನಾಶ ಮಾಡೋಕ್ಕೆ ಇರೋದು, ಸುಳ್ಳುಗಾರರನ್ನ ನಂಬಿಕೊಂಡು SIT ರಚನೆ ಮಾಡಿದ್ರಲ್ಲ, ಸಿದ್ದರಾಮಯ್ಯ ಸೇರಿದಂತೆ ಯಾರೂ ಸಹ ಕ್ಷಮೆಗೆ ಅರ್ಹರಲ್ಲ. ತೆಗೆದ ಗುಂಡಿಗಳಲ್ಲಿ ಇವರನ್ನೆಲ್ಲ ಮುಚ್ಚಿ ಸಮಾಧಿ ಮಾಡಿಬಿಡಿ. ತಿಮ್ಮರೋಡಿಗೆ ಕೇಸರಿ ಶಾಲು ಹಾಕಿಕೊಳ್ಳುವ ಯೋಗ್ಯತೆಯೂ ಕೂಡ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಶಾಸಕರ ವಾಗ್ದಾಳಿ ಇದು. ಒಂದು ಕಡೆ ಇಡೀ ಪ್ರಕರಣದ ತನಿಖೆಯನ್ನು NIAಗೆ ಕೊಡಬೇಕು ಅನ್ನುವ ಆಗ್ರಹ. ಅದೇ ಸಂದರ್ಭದಲ್ಲಿ ಬಿಜೆಪಿಗರ ವಾದ ಒಂದಿದೆ, ಈ ಪ್ರಕರಣವನ್ನು SITಗೆ ಕೊಡಬಾರ್ದಿತ್ತು, ಅಪಪ್ರಚಾರಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ, ಸುಖಾಸುಮ್ಮನೆ ವಿವಾದವನ್ನು ಸೃಷ್ಟಿ ಮಾಡಿದೆ, ಅಪಪ್ರಚಾರವನ್ನು ಮಾಡ್ತಾ ಇದೆ, ಎಲ್ಲ ಷಡ್ಯಂತ್ರಕ್ಕೂ ಕೂಡ ಶಕ್ತಿಯನ್ನು ತುಂಬಿದ್ದು ಕಾಂಗ್ರೆಸ್ ಪಕ್ಷ ಅನ್ನುವ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ವಿ ಸೋಮಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳ ವಿಚಾರ ಸಿದ್ದರಾಮಯ್ಯನವ್ರಿಗೆ ಬಗ್ನಿಗೂಟ ಆಗಲಿದೆ. ತುಮಕೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ. ಧರ್ಮಸ್ಥಳ ಭಕ್ತರಿಗೆ ನೆಮ್ಮದಿ ಕೊಟ್ಟಿರುವಂಥ ಪವಿತ್ರ ಕ್ಷೇತ್ರ, ಪಾಪದ ಕೃತ್ಯಕ್ಕೆ ಹೊಣೆಗಾರರು ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರೇ ಇದಕ್ಕೆ ಬೆಲೆ ತರಬೇಕಾಗುತ್ತೆ. ಸಿದ್ದರಾಮಯ್ಯನವ್ರಿಗೂ ಈಗ ಮನವರಿಕೆ ಆಗಿದೆ ಇದರ ಬಗ್ಗೆ. CM ಧಾರ್ಮಿಕ ಸ್ಥಳಕ್ಕೆ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಪಾಪ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅನ್ನುವ ಮಾತನ್ನು ವಿ ಸೋಮಣ್ಣ ಕೊಟ್ಟಿದ್ದಾರೆ. ಧರ್ಮಸ್ಥಳ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ಭಕ್ತರಿಗೆ, ಅಣ್ಣ ಕೈ ತೆಗಿರಿ, ಭಕ್ತರಿಗೆ ನೆಮ್ಮದಿಯನ್ನು, ಶಾಂತಿಯನ್ನು, ಬದುಕೋ ಮಾರ್ಗವನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರವಾದ ಪ್ರದೇಶ. ನಾನು ಇದಾದ ತಕ್ಷಣ ದೆಹಲಿಯಲ್ಲಿ
ಅದರ ಮುಖ್ಯಸ್ಥರನ್ನು ಭೇಟಿ ಮಾಡಿ ಒಂದು ಮಾತು ಹೇಳಿದ್ವಿ. ನಾನು ನನ್ನ ಜೊತೆಲಿ ಇನ್ಯಾರೋ ಬುದ್ಧಿವಂತರು ಇನ್ನೊಂದು ಇಬ್ಬರು ಇದ್ವಿ. ಒಂದು ಮಾತು ಹೇಳಿದ್ರಿ, ಇವೆಲ್ಲವೂ ಫೇಕ್ ಅಂತ. ಸತ್ಯ ಎಷ್ಟೇ ಕೈಯಾಗಿರ್ಬೋದು, ಸತ್ಯ ಇರ್ತದೆ. ಸುಳ್ಳನ್ನು ಒಂದು ದೊಡ್ಡ ಕಂತೆಯೇ ಮಾಡಿದ್ರು, ಇಡೀ ವಿಶ್ವ ನೋಡ್ತು. ನಿಮಗೆ ಗೊತ್ತಿದೆ, ವಿಶ್ವ ನೋಡ್ತು. ಮಾಧ್ಯಮದವರು ಅನಿವಾರ್ಯವಾಗಿ ನೀವು ಕೂಡ ಅದನ್ನೇ ಫಾಲೋ ಮಾಡಬೇಕಾಗ್ಬತ್ತು. ಒಂದು ಇಂಚು ಕೂಡ ನೀವು ಯಾರು ಕೂಡ, ನಾವು ಕೂಡ ಎಲ್ಲರೂ ಸ್ವಾಗತ ಮಾಡಿದ್ವಿ. ಆದರೆ ಇಂಥ ಪಾಪದ ಕೃತ್ಯ ಎಲ್ಲೋ ಒಂದು ಕಡೆ ಭಾರತ ದೇಶದಲ್ಲಿ ನಡೆದಾಗ ಸತ್ಯಕ್ಕೆ ಎಂದೂ ಕೂಡ ಮನ್ನಣೆ ತಪ್ಪೋದಿಲ್ಲ, ಮನ್ನಣೆ ಇದೆ. ಸತ್ಯಕ್ಕೆ ಎಲ್ಲ ಒಂದು ಕಡೆ ದಾರಿಯನ್ನು ಭಾರತ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಧರ್ಮಸ್ಥಳ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಕ್ರಮ ಆಗುತ್ತೆ. ಮೈಸೂರಲ್ಲಿ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಎಎಸ್ ಪೊನ್ನಣ್ಣ ಹೇಳಿಕೆ ಇದು. ರಾಜಕೀಯಕ್ಕೆ ಇಂತಹ ಆರೋಪ ಮಾಡಿರೋದು ಸರಿಯಲ್ಲ. ಧರ್ಮಾಧಿಕಾರಿಯವರೇ ಎಸ್ಐಟಿ ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ. ತನಿಖೆಯಿಂದ ಬೇರೆ ಬೇರೆ ಅಂಶಗಳು ಕೂಡ ಹೊರಬರುವ ಸಾಧ್ಯತೆ ಇದೆ. ಸುಳ್ಳು ದೂರು ಕೊಟ್ಟು ಇಂತಹ ವಾತಾವರಣ ಸೃಷ್ಟಿ ಮಾಡಿದ್ರೆ ಅಪರಾಧ. ಅದಕ್ಕಾಗಿ ದೂರುದಾರನನ್ನ ಬಂಧಿಸಲಾಗಿದೆ. ಪೊನ್ನಣ್ಣ ಅವರ ಹೇಳಿಕೆ ಇದು. ಷಡ್ಯಂತ್ರ ಅಂತ ಯಾರು ಹೇಳ್ತಾ ಇದ್ದಾರೆ ಬಿಜೆಪಿನವರು, ಅವ್ರದೇ ಷಡ್ಯಂತ್ರ ಇರ್ಬೋದು. ಅದರಿಂದ ಯಾರು ಕೂಡ ಪಾರದರ್ಶಕವಾದಂಥ ತನಿಖೆಗೆ ಅಡ್ಡಪಡಿಸುವಂಥ ರೀತಿಯಲ್ಲಿ ಮಾತಾಡಬಾರ್ದು. ನಮಗೆಲ್ಲರೂ ಕೂಡ ಭಾವನೆಗಳಿದೆ. ಧರ್ಮಸ್ಥಳ ಪುಣ್ಯಕ್ಷೇತ್ರ, ನಮಗೂ ಕೂಡ ನಂಬಿಕೆ ಇದೆ, ಅಪಾರವಾದಂಥ ಗೌರವ ಇದೆ. ಅದನ್ನು ಯಾವುದಕ್ಕೂ ಯಾವ ಕಾರಣಕ್ಕೂ ಕೂಡ ಪಾವಿತ್ರ್ಯತೆಯನ್ನು ರಕ್ಷಣೆ ಮಾಡಬೇಕು, ಅದನ್ನು ರಕ್ಷಣೆ ಮಾಡಿ ತನಿಖೆ ಆಗಬೇಕು ಅಂತ ಸರ್ಕಾರದ ನಿರ್ಧಾರ ಇದೆ. ಅದೇ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಇದು ಮೂಲಭೂತ ಹಕ್ಕು ನಮ್ಮ ಸಂವಿಧಾನದ ಅಡಿಯಲ್ಲಿ. ಇದನ್ನು ಅರ್ಥಕೊಂಡಿರೋರು ಯಾರು ಕೂಡ ಬೇಜವಾಬ್ದಾರಿತನದಿಂದ ಮಾತಾಡೋದಿಲ್ಲ. ಅದರಿಂದ ಇವತ್ತು ತನಿಖೆ ಆದಾಗ ಯಾರ ಮೇಲೆ ಆರೋಪ ಇದೆ, ಯಾರು ಆರೋಪ ಹೊರಿಸಿದ್ದಾರೆ, ಎಲ್ಲರ ಮೇಲೆ ತನಿಖೆ ಮಾಡ್ತೀವಿ, ಪಾರದರ್ಶಕವಾಗಿ ಮಾಡ್ತೀವಿ, ತಪ್ಪಿತಸ್ಥರನ್ನ ಗುರುತಿಸ್ತೀವಿ, ಸತ್ಯ ಹೊರ ಬರಬೇಕು ಅಂತ ಹೇಳುವಂಥದ್ದೇ ಉದ್ದೇಶ. SIT ಮಾಡಿರೋದು ಕೂಡ ಅದೇ ಉದ್ದೇಶ.